ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬಳಿ ಕ್ಷಮೆ ಕೇಳ್ತಾರ ಸಿಟಿ ರವಿ. ರವಿ ವಿರುದ್ಧ ಪರಿಷತ್ನಲ್ಲಿ ಅಶ್ಲೀಲ ಪದ ಬಳಸಿದ ಆರೋಪ ಇದೆ. ದಿನೇ ದಿನೇ ಹೊಸ ರೂಪ ಪಡೆದುಕೊಳ್ತಾ ಇದೆ ಈ ವಿವಾದ. ಅಶ್ಲೀಲ ವಿವಾದಕ್ಕೆ ಬ್ರೇಕ್ ಹಾಕಲು ಸಭಾಪತಿ ಮುಂದಾಗಿದ್ದಾರೆ. ಸಂಧಾನ ಸಭೆ ನಡೆಸಲು ಸಭಾಪತಿ ಹೊರಟ್ಟಿ ತೀರ್ಮಾನ ಮಾಡಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಸಿಟಿ ರವಿ ಮಧ್ಯೆ ಸಂಧಾನ ನಡೆಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಸಭಾಪತಿ. ಸಂಧಾನ ಸೂತ್ರದ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾಳೆ ಸುವರ್ಣಸೌಧದಲ್ಲಿ ಸಭೆಯನ್ನ ನಡೆಸಲಿದ್ದಾರೆ ಸಭಾಪತಿ ಹೊರಟ್ಟಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಮಾಹಿತಿಯನ್ನ ನೀಡಿದ ಬಳಿಕ ಸಭೆ ನಡೆಯಲಿದೆ. ಸಿಎಂ ಒಪ್ಪಿಗೆ ಸೂಚಿಸಿದ್ರೆ ಸಂಧಾನ ಸಭೆ ನಡೆಸೋದಕ್ಕೆ ಚಿಂತನೆಯನ್ನ ಮಾಡ್ತೀವಿ. ಒಂದು ವೇಳೆ ಸಂಧಾನ ಸಭೆ ಆದ್ರೆ ಕ್ಷಮೆ ಕೇಳ್ತಾರ ಸಿಟಿ ರವಿ? ಹಾಗಾದ್ರೆ ಸಿಟಿ ರವಿಗೆ ಕ್ಷಮೆ ಕೇಳಲು ಸೂಚನೆ ನೀಡ್ತಾರ ಸಭಾಪತಿ ಬಸವರಾಜು ಹೊರಟ್ಟಿ ಅನ್ನೋ ಪ್ರಶ್ನೆ ಇದೆ. ಗಮನಿಸಿದ್ವಿ, ಮೊನ್ನೆ ಸುವರ್ಣ ವಿಧಾನಸೌಧದಲ್ಲಿ ಕಲಾಪ ನಡೆದಂತ ಸಂದರ್ಭದಲ್ಲಿನೇ ಒಳಗೆ ಪ್ರತಿಭಟನೆ ಮಾಡುವ ವೇಳೆ ಎಲ್ಲೋ ಒಂದ್ ಕಡೆ ಒಂದು ಕೆಟ್ಟ ಪದವನ್ನ, ಅಶ್ಲೀಲ ಪದವನ್ನ ಬಳಕೆ ಮಾಡಲಾಗಿದೆ ಅಂತ ಹೇಳಿ ಬಹಳ ಪ್ರಮುಖವಾಗಿ ಸಿಟಿ ರವಿ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕುರಿತಂತೆ ಮಾತನಾಡಬೇಕಾದ್ರೆ ಅಶ್ಲೀಲ ಪದವನ್ನ ಬಳಕೆ ಮಾಡಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಆರೋಪವನ್ನ ಮಾಡಿದ್ರು. ಅದಾದ ನಂತರ ನಡೆದಂತ ಹೈಡ್ರಾಮಾ ಇಡೀ ರಾಜ್ಯವೇ ನೋಡಿದೆ. ಈಗ ರವಿ ವಿರುದ್ಧ ಪರಿಷತ್ನಲ್ಲಿ ಅಶ್ಲೀಲ ಪದ ಬಳಸಿದ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನೇ ದಿನೇ ಹೊಸ ರೂಪ ಪಡೆದುಕೊಳ್ತಾನೆ ಇದೆ ಈ ವಿವಾದ. ಅಶ್ಲೀಲ ವಿವಾದಕ್ಕೆ ಬ್ರೇಕ್ ಹಾಕೋದಕ್ಕೆ ಸಭಾಪತಿಗಳು ಯೋಚನೆ ಮಾಡ್ತಾ ಇದ್ದಾರೆ, ಮುಂದಾಗಿದ್ದಾರೆ. ಸಂಧಾನ ಸಭೆ ನಡೆಸುವುದಕ್ಕೆ ಸಭಾಪತಿ ಹೊರಟ್ಟಿ ಅವರು ತೀರ್ಮಾನ ಮಾಡಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಸಿಟಿ ರವಿ ಅವರನ್ನ ಕರೆಸಿ ಸಂಧಾನ ಮಾಡಿಸುವುದಕ್ಕೆ ನಾನು ರೆಡಿ ಇದ್ದೀನಿ ಅಂತ ಕೂಡ ಅವರು ಹೇಳಿಕೆಯನ್ನ ಕೊಟ್ಟಿರೋದು. ಸಂಧಾನ ಸೂತ್ರದ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಮಾಹಿತಿಯನ್ನ ನೀಡ್ತೀವಿ, ನಾಳೆ ಸುವರ್ಣಸೌಧದಲ್ಲಿ ಸಭೆ ನಡೆಸಲಿದ್ದೇವೆ ಅನ್ನೋ ನಿಟ್ಟಿನಲ್ಲೂ ಕೂಡ ಸಭಾಪತಿ ಹೊರಟ್ಟಿ ಅವರು ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಮಾಹಿತಿಯನ್ನ ನೀಡಿದ ಬಳಿಕ ಸಭೆ ನಡೆಸುವುದಕ್ಕೆ ಚಿಂತನೆಯನ್ನ ಮಾಡ್ತೀವಿ. ಅಂದ್ರೆ ಸಂಧಾನ ಸಭೆ, ಸಿಎಂ ಒಪ್ಪಿಗೆ ಸೂಚಿಸಿದ್ರೆ ಸಂಧಾನ ಸಭೆ ನಡೆಸುವುದಕ್ಕೆ ಚಿಂತನೆಯನ್ನ ಮಾಡ್ತೀವಿ. ಒಂದು ವೇಳೆ ಸಂಧಾನ ಸಭೆ ಆದ್ರೆ ಈಗಿರುವಂತ ಪ್ರಶ್ನೆ, ಕ್ಷಮೆ ಕೇಳ್ತಾರ ಸಿಟಿ ರವಿ ಅವರು? ಕ್ಷಮೆ ಕೇಳಿದ್ರೆ ಅವರು ಒಪ್ಕೊಂಡಂಗಾಗುತ್ತೆ. ಆ ಪದವನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಹೇಳಿದಂಗಾಗ್ಬಿಡುತ್ತೆ. ಹಾಗಾಗಿ ಕ್ಷಮೆ ಕೇಳ್ತಾರ ಅನ್ನೋದೇ ಈಗಿರುವಂತ ಪ್ರಶ್ನೆ. ಸಿಟಿ ರವಿಗೆ ಕ್ಷಮೆ ಕೇಳೋದಕ್ಕೆ ಬಸವರಾಜು ಹೊರಟ್ಟಿ ಅವರು ಸೂಚನೆ ನೀಡುವಂತ ಸಾಧ್ಯತೆಯೂ ಕೂಡ ಇದೆ. ಇನ್ನು ಮುಂದೆ ಈ ರೀತಿ ಆಗಲ್ಲ, ಇದೊಂದ್ಸಾರಿ ಆಗಿದೆ ಬಿಟ್ಟು ಬಿಡಿ ಅನ್ನೋ ನಿಟ್ಟಿನಲ್ಲಿ ಕ್ಷಮೆಯನ್ನ ಕೇಳಿಬಿಟ್ರೆ ಅಲ್ಲಿಗೆ ಇದು ಮುಗಿಯೋದಿಲ್ಲ, ಒಪ್ಕೊಂಡಂಗ ಆಗ್ಬಿಡುತ್ತೆ. ಅದನ್ನ ಕಾಂಗ್ರೆಸ್ನವರು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗುವಂತ ಎಲ್ಲಾ ಸಾಧ್ಯತೆಯೂ ಕೂಡ ಇದೆ. ಯಾಕೆಂತ ಹೇಳಿದ್ರೆ ಇದುವರೆಗೂ ಸಿಟಿ ರವಿ ಅವರು ನಾನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ, ಆ ಒಂದು ಹೇಳಿಕೆಯನ್ನ ನಾನು ಕೊಟ್ಟಿಲ್ಲ, ಆ ಪದವನ್ನ ಬಳಸಿಲ್ಲ ಅನ್ನೋ ನಿಟ್ಟಿನಲ್ಲಿನೇ ಹೇಳ್ತಾ ಇದ್ದಾರೆ. ಹಾಗಾಗೇನೆ ಈಗ ಏನಾದ್ರೂ ಸಾರಿ ಕೇಳ್ಬಿಟ್ರೆ ಅಲ್ಲಿಗೆ ಒಪ್ಕೊಂಡಂಗಾಗುತ್ತೆ, ಕಾಂಗ್ರೆಸ್ಗೆ ಮತ್ತೊಂದು ಅಸ್ತ್ರ ಕೊಟ್ಟಂಗಾಗುತ್ತೆ.